Good evening, everybody. Myself Soumya Hegde. This is Sankalp Learning Solution. Today, I am taking another subtopic in surface chemistry, that is mechanism of adsorption. Okay, ಈ adsorption ಆಗ್ಬೇಕು ಅಂದ್ರೆ ಒಂದು ಮೆಕ್ಯಾನಿಸಮ್ ಇರುತ್ತೆ. ಆ ಮೆಕ್ಯಾನಿಸಮ್ ಏನು ಅಂತ ನೋಡೋಣ. ಓಕೆ, ಸೊ ಯೂಶುವಲಿ ನಾನೊಂದು ಸೊಲ್ಯೂಷನ್ ಅನ್ನ ತಗೊಳ್ತೀನಿ, ಬೀಕರ್ಲಿ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಬೀಕರ್ಲಿ ನಾನು ಸೊಲ್ಯೂಷನ್ ಅನ್ನ ತಗೊಂಡಾಗ ಏನಾಗುತ್ತೆ, ನಾರ್ಮಲ್ ಆಗಿ ಮೆಕ್ಯಾನಿಸಮ್ ಏನ್ ಹೇಳುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಓಕೆ, ಮಾಲಿಕ್ಯೂಲ್ಸ್ ಇಲ್ಲಿದೆ, 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 ಇಲ್ಲಿದೆ ಅಲ್ವಾ? ಸೊ ಮಾಲಿಕ್ಯೂಲ್ಸ್ ಈ ಪಿಕ್ಚರ್ಸ್ ಅಲ್ಲಿ ಆಮೇಲೆ ನೋಡೋಣ. ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲಾ ಕಡೆಯಿಂದ ಏನು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ, ಈ ಒಂದು ಮಾಲಿಕ್ಯೂಲ್ ಮೇಲೆ ನೆಟ್ ಫೋರ್ಸ್ ಏನು 0 ಆಗ್ಬೇಕು. ಯಾಕೆ ಹೇಳಿ ನೋಡೋಣ. ಯಾಕೆ ಅಂದ್ರೆ 4 ಕಡೆಯಿಂದಾನು ಇದಕ್ಕೆ ಪ್ರೆಷರ್ ಅಪ್ಲೈ ಆಗ್ತಾ ಇರುತ್ತೆ. ಸೊ ನೆಟ್ 0 ಇರುತ್ತೆ ಅಂತ ನಾರ್ಮಲ್ ಆಗಿ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಲಿಕ್ವಿಡ್ ಅಂಡ್ ಸಾಲಿಡ್ ಮೆಟಲ್ ವಿತ್ ಅನ್ಬೌಂಡ್ ವೇಲೆನ್ಸಿಸ್ ಮಾಲಿಕ್ಯೂಲ್ಸ್ at the surface experience net inward force of attraction. ಏನಾಗುತ್ತೆ, ಈಗ ಒಂದು ಒಳಗಡೆ ಇರುವಂತ ವಾಟರ್ ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೆ 4 ಕಡೆಯಿಂದ ಏನಾಗ್ತಾ ಇರುತ್ತೆ, ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರುತ್ತೆ. ಸೊ ನೆಟ್ ಏನು ಫೋರ್ಸ್ ಇದೆಯಲ್ಲ ಅದು 0 ಆಗಿರುತ್ತೆ. ಸಪೋಸ್ ಏನ್ ಮೇಲ್ಗಡೆ ಇದ್ರೆ ಮಾಲಿಕ್ಯೂಲ್ಗಳು, ಈ ಮೇಲ್ಗಡೆ ಇರುವ ಮಾಲಿಕ್ಯೂಲ್ಗಳು ಏನಾಗ್ತವೆ, ಈ ಮೇಲ್ಗಡೆ ಇರುವಂತಹ ಅನ್ಬೌಂಡೆಡ್ ಮಾಲಿಕ್ಯೂಲ್ಸ್ ಏನಿದಾವಲ್ಲ, ದೇ ಎಕ್ಸ್ಪೀರಿಯನ್ಸ್ ಇನ್ವರ್ಡ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವು ಒಳಗಡೆ ಎಳಿತಾ ಇರ್ತವೆ, ಅವುಗಳ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ನೆಟ್ ಫೋರ್ಸ್ 0 ಇರೋದಿಲ್ಲ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ದ ಸರ್ಫೇಸ್ ಎಕ್ಸ್ಪೀರಿಯನ್ಸ್ ನೆಟ್ ಇನ್ವರ್ಡ್ ಫೋರ್ಸ್. ನಿಮ್ಗೆ ಕಾಣಿಸ್ತಿದ್ಯಲ್ಲ ಈ ಪಿಕ್ಚರ್ಲಿ, ಈ ತರ ಮಾಲಿಕ್ಯೂಲ್ಗಳು ಏನಾಗ್ತಾ ಇರ್ತವೆ ಹೇಳಿ, ಕೆಳಗಡೆ ಎಳಿತಾ ಇರ್ತವೆ ಮಾಲಿಕ್ಯೂಲ್ಗಳನ್ನ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ. ಸೊ ಅದರಿಂದ ಏನಾಗುತ್ತೆ ಅಂತ ನೋಡೋಣ. ದ ನೆಟ್ ಫೋರ್ಸ್ ಈಸ್ 0. ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ಒಳಗಡೆ ಮಾಲಿಕ್ಯೂಲ್ ಇದೆಯೋ ನೋಡ್ತಾ ಇದ್ದೀರಲ್ಲ, 4 ಡೈರೆಕ್ಷನ್ ಇಂದಾನು ಫೋರ್ಸ್ ಅಪ್ಲೈ ಆಗಿ ನೆಟ್ ಫೋರ್ಸ್ 0 ಇರುತ್ತೆ. ಬಟ್ ಈ ಕೇಸಲ್ಲಿ ಏನಿರುತ್ತೆ, ಸರ್ಫೇಸ್ ಮೇಲಿರುವ ಮಾಲಿಕ್ಯೂಲ್ಗಳು ಇದೆಯಲ್ಲ, ಈ ಸರ್ಫೇಸ್ ಮೇಲಿರುವ ಮಾಲಿಕ್ಯೂಲ್ಗಳು ದ ಎಕ್ಸ್ಪೀರಿಯನ್ಸ್ ಇನ್ವರ್ಡ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಏನ್ ಮಾಡುತ್ತೆ, ಇನ್ವರ್ಡ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ನೆಟ್ ಫೋರ್ಸ್ 0 ಆಗ್ಬಿಡುತ್ತೆ. ಓಕೆ, ದ ಪಾರ್ಟಿಕಲ್ಸ್ ಆನ್ ದ ಸರ್ಫೇಸ್ ಏನಿದೆಯಲ್ಲ, ಇವು ದೇ ಆರ್ ರೆಸಿಡ್ಯೂವಲ್ ಅಟ್ರಾಕ್ಟಿವ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಏನು ಸರ್ಫೇಸ್ ಮೇಲೆ ಇದೆಯಲ್ಲ ಪಾರ್ಟಿಕಲ್ಗಳು, ಆ ಪಾರ್ಟಿಕಲ್ಗಳು ಯಾವ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ರೆಸಿಡ್ಯೂವಲ್ ಅಟ್ರಾಕ್ಟಿವ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ increase in the surface area per unit mass of adsorbent at a given temperature. ಅಂದ್ರೆ ಈ ಮೇಲ್ಗಡೆ ಎಷ್ಟು ಮಾಲಿಕ್ಯೂಲ್ಗಳು ಇರಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಏರಿಯಾದ ಮೇಲೆ. ಈಗ ದೊಡ್ಡ ಬೀಕರ್ ಇದೆ ಅಂತ ಅನ್ಕೊಳ್ಳಿ, ಅವಾಗ ಏರಿಯಾ ಲಾರ್ಜ್ ಇದೆ, ಅಡ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸ್ಮಾಲ್ ಬೀಕರ್ ಇದೆ, ಏರಿಯಾ ಸಣ್ಣದಿದೆ, ಅಡ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ಪರ್ ಯೂನಿಟ್ ಮಾಸ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರ್ಫೇಸ್ ಏರಿಯಾ ಪರ್ ಯೂನಿಟ್ ಮಾಸ್ ಎಟ್ ಅ ಗಿವನ್ ಟೆಂಪರೇಚರ್ ಅಂಡ್ ಪ್ರೆಷರ್. ಓಕೆ, ಸೊ ಅಡ್ಸಾರ್ಪ್ಷನ್ ಏನಾಗಿರುತ್ತೆ, ದಿಸ್ ಇಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್. ಅಡ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ಅದು ಎಕ್ಸೋಥರ್ಮಿಕ್ ಪ್ರೊಸೆಸ್. ಎಕ್ಸೋಥರ್ಮಿಕ್ ಅಂದ್ರೆ ಏನ್ ಹೇಳಿ, ದಟ್ ದ ಪ್ರಾಸೆಸ್ ಇನ್ ವಿಚ್ ದ ಹೀಟ್ ಪ್ರೊಡ್ಯೂಸ್ಡ್, ಎಕ್ಸೋ ಅಂದ್ರೆ ಹೊರಗೆ ಹಾಕೋದು, ಹೀಟ್ ಅನ್ನ ಹೊರಗೆ ಹಾಕೋ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್ ಏನ್ ಹೇಳುತ್ತೆ, ಅಟ್ ದ ಎಂಡ್ ಆಫ್ ದ ಡೇ ದ ಅಡ್ಸಾರ್ಪ್ಷನ್ ಆಕರ್ಸ್ ಓನ್ಲಿ ವೆನ್ ಅಡ್ಸಾರ್ಬೆಂಟ್ ಸರ್ಫೇಸ್ ಆಟಮ್ಸ್ ಆರ್ ಆಕ್ಟಿವ್. ಏನು ಈ ಬೀಕರ್ ಇದೆ, ಇಲ್ಲಿ ಏನ್ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಇರುವ ಆಟಮ್ಸ್ ಇದಾವಲ್ಲ, ಇಫ್ ದೇ ಆರ್ ಆಕ್ಟಿವ್, ಓಕೆ, if they have unbalanced various forces like van der Waals force or chemical bonding, ಈ ತರ ಯಾವ್ದಾದ್ರೂ ಒಂದು ಫೋರ್ಸ್ ಇದ್ರೆ ಅಥವಾ ಫ್ರೀ ವೇಲೆನ್ಸ್ ಇದ್ರೆ ಅವಾಗ ಮಾತ್ರ ಅಡ್ಸಾರ್ಪ್ಷನ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗೋದಿಲ್ಲ, ಅಡ್ಸಾರ್ಪ್ಷನ್ ಆಗೋದಿಲ್ಲ ಅಂತ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್ ಹೇಳುತ್ತೆ. ಓಕೆ, ಸೊ ಏನ್ ಹಿಂಗೆ ಹೇಳುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡ್ಸಾರ್ಪ್ಷನ್ ನೋಡೋಣ.
the presence of larger concentration of any given component. ನೋಡಿ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಯಾವಾಗ ಲಾರ್ಜ್ ಕಾನ್ಸಂಟ್ರೇಷನ್ ಇದೆಯೋ, ಓಕೆ, ಲಾರ್ಜ್ ಗಿವನ್ ಕಾನ್ಸಂಟ್ರೇಷನ್ ಇಫ್ ಎನಿ ಗಿವನ್ ಕಂಪೋನೆಂಟ್, ಯಾವ್ದಾದ್ರು ಒಂದು ಕಂಪೋನೆಂಟ್ ಎಟ್ ದ ಸರ್ಫೇಸ್ ಆಫ್ ಲಿಕ್ವಿಡ್ ಆರ್ ಸಾಲಿಡ್ ರೆಫರ್ ಟು ಅಡ್ಸಾರ್ಪ್ಷನ್. ಲಾರ್ಜರ್ ಕಾನ್ಸಂಟ್ರೇಷನ್ ಯಾವಾಗ ಲಾರ್ಜರ್ ಸರ್ಫೇಸ್ ಇದ್ದಾಗ ಲಾರ್ಜರ್ ಕಾನ್ಸಂಟ್ರೇಷನ್ ಆಗುತ್ತೆ. ನೋಡಿದಿರಲ್ಲ ಇಲ್ಲಿ ಮಾಲಿಕ್ಯೂಲ್ಗಳು ಹೇಗೆ ಬಂದು ಈ ಸರ್ಫೇಸ್ ಮೇಲೆ ಬೀಳ್ತಿದಾವೆ, ಅರ್ಥ ಆಗ್ತಿದ್ಯಾ? ಸೊ ಪಿಕ್ಚರ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಯಾವಾಗ ಲಾರ್ಜರ್ ಸರ್ಫೇಸ್ ಇದೆಯೋ, ಓಪನ್ ಸ್ಪೇಸ್ ಜಾಸ್ತಿ ಇದೆಯೋ, ಅಡ್ಸಾರ್ಪ್ಷನ್ ಏನಾಗುತ್ತೆ, ಲಿಕ್ವಿಡ್ ಆರ್ ಸಾಲಿಡ್ ಫೇಸ್ ಅಲ್ಲಿ ಲಾರ್ಜ್ ಅಡ್ಸಾರ್ಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್, adsorption always followed by the release of heat, making it exothermic reaction. To put it another way, the adsorption H is always negative. ಏನಿರುತ್ತೆ, ಯಾವತ್ತು ಅದು ಏನು ಎನರ್ಜಿಯನ್ನ ಏನ್ ಮಾಡುತ್ತೆ, ತನ್ನ ಕಡೆ ತಗೊಂಡು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅನ್ನ ಕೊಡುತ್ತೆ, ಹೀಟ್ ಅನ್ನ ಲಿಬರೇಟ್ ಮಾಡುತ್ತೆ. ಸೊ ಎಚ್ ಏನಿದೆಯಲ್ಲ ಅದು 0 ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ ಯಾವತ್ತು. ಓಕೆ, ವೆನ್ a gas is adsorbed, ನೋಡಿ ನಿಮ್ಗೆ ಕಾಣಿಸ್ತಿದೆ. ಓಕೆ, the molecules freedom of movement restricted. ಒಂದು ಗ್ಯಾಸ್ ಅಡ್ಸಾರ್ಬ್ ಆಯ್ತು ಅಂದ್ರೆ ನೋಡಿ, ಗ್ಯಾಸ್ ಸ್ಪೇಸ್ ಅಲ್ಲಿ ಹೆಂಗ್ ಹೋಗ್ತಿದೆ, ಹೆಂಗೆಂಗೋ ಎದ್ವಾ ತದ್ವಾ ಹೋಗ್ತಿದೆ ಅಲ್ವಾ, ಯಾವ್ಯಾವ್ದೋ ತರದಲ್ಲಿ ಹೋಗ್ತಿದ್ದೇವೆ ಗ್ಯಾಸ್ ಸ್ಪೇಸ್ ಅಲ್ಲಿ, ಮಾಲಿಕ್ಯೂಲ್ಗಳು ಫ್ರೀ ಆಗಿ ಹೋಗ್ತಿದ್ದಾವೆ. ಯಾವಾಗ ಅದು ಅಡ್ಸಾರ್ಬ್ ಆಯ್ತೋ, ಅಡ್ಸಾರ್ಬ್ ಆದಾಗ their movement must be restricted, ಆ ಮೂಮೆಂಟ್ ಏನಾಗುತ್ತೆ, ರಿಸ್ಟ್ರಿಕ್ಟ್ ಆಗುತ್ತೆ. ಆಸ್ ಎ ರಿಸಲ್ಟ್ entropy of the gas after adsorption decreases. ಏನಾಗುತ್ತೆ, ಎಂಟ್ರೋಪಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಯಾವಾಗ ಮಾಲಿಕ್ಯೂಲ್ಗಳು ಗ್ಯಾಸಿಯಸ್ ಸ್ಪೇಸ್ ಅಲ್ಲಿ ಇದೆಯಲ್ಲ, ಅವಾಗ ತುಂಬಾ ಫ್ರೀ ಆಗಿ ಓಡಾಡುತ್ತೆ. ನಿಮ್ಗೆ ಈ ಪಿಕ್ಚರ್ಲೆ ಕಾಣಿಸ್ತಿದೆ ಅಲ್ವಾ. ಸೊ ಯಾವಾಗ ಆ ಮಾಲಿಕ್ಯೂಲ್ಗಳಿಗೆ ಏನಾಯ್ತು ಹೇಳಿ, ಅಡ್ಸಾರ್ಬ್ ಆಯ್ತೋ, ಇನ್ ದ ಗ್ಯಾಸಿಯಸ್ ಸ್ಪೇಸ್ ಅಲ್ಲಿ ಅಡ್ಸಾರ್ಬ್ ಆಯ್ತು, ಅವಾಗ ಏನಾಗುತ್ತೆ, they are restricted. Okay, so that's why S is also negative. H negative ಆಯ್ತು, S negative ಆಯ್ತು. Okay, the thermodynamic criteria for a process to be spontaneous is that G must be negative. G is free energy. G can be negative if H has a sufficiently high negative value and TDS has positive value. According to Gibbs energy, delta G is equal to delta H minus TDS ಆಗಿರುತ್ತೆ. That is the mechanism of adsorption. Okay, thank you.